ಹಾಯ್ ಹಲೋ ಎವ್ರಿ ಒನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ಗ್ರೇಟ್ ಅಂಡ್ ವೆಲ್ಕಮ್ ಬ್ಯಾಕ್. ಆ್ಯಂಡ್ ದಿಸ್ ಇಸ್ ಅ ಸಿಂಪಲ್ ಸ್ಟ್ರಾಟಜಿಕಲ್ ವಿಡಿಯೋ ಆನ್ ನೀಟ್ ಡ್ರಾಪ್ ಆರ್ ನಾಟ್. ಅಂದರೆ ನೀಟ್ ಎಕ್ಸಾಮ್ ಬರೆದಿರ್ತೀರಾ, ಪ್ರೊಫೆಷನಲ್ ಕೀ ಆನ್ಸರ್ಸ್ ನೋಡಾದ್ಮೇಲೆ ನಿಮಗೆ ಎಷ್ಟು ಸ್ಕೋರ್ ಬರುತ್ತೆ ಅಂತ ಗೊತ್ತಾಗಿರುತ್ತೆ, ಅಪ್ರಾಕ್ಸಿಮೇಟ್ ರ್ಯಾಂಕಿಂಗ್ ಕೂಡ ಗೊತ್ತಾಗಿರುತ್ತೆ. ಆ ಬೇಸಿಸ್ ಮೇಲೆ ಒಳ್ಳೆ ರ್ಯಾಂಕ್ ಬಂದಿಲ್ಲ, ಒಳ್ಳೆ ಸ್ಕೋರ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಡ್ರಾಪ್ ತಗೋಬೇಕು ಅಂತ ಕಂಪ್ಲೀಟ್ ಆಗಿ ಕೆಲವರು ಡಿಸೈಡ್ ಮಾಡಿರ್ತೀರಾ. ದೋಸ್ ಹೂ ಆರ್ ವೆರಿ ಪ್ಯಾಷನೇಟ್ ಟುವರ್ಡ್ಸ್ MBBS ಆರ್ ಎನಿ ಅದರ್ ಮೆಡಿಕಲ್ ಕೋರ್ಸಸ್ ಅಲ್ವಾ. ಇನ್ನು ಕೆಲವರಿಗೆ ಆಂಬಿಗ್ಯೂಟಿ ಇರುತ್ತೆ, ನಾನು ಡ್ರಾಪ್ ತಗೋಬೇಕಾ ಬೇಡವಾ, ಡ್ರಾಪ್ ತೆಗೆದುಕೊಂಡ್ರೆ ಯಾವ ಚಾಲೆಂಜಸ್ಗಳನ್ನ ಫೇಸ್ ಮಾಡಬೇಕು ಅಂತೆಲ್ಲ ಇರುತ್ತೆ ಅಲ್ವಾ. ಸೊ ಈ ವಿಡಿಯೋ ನೋಡಾದ್ಮೇಲೆ ನೀವು ಡಿಸೈಡ್ ಮಾಡ್ಕೊಬೋದು, ನಾನು ಡ್ರಾಪ್ ತಗೊಂಡ್ರೆ ಒಳ್ಳೇದಾ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆ, ಲೆಟ್ಸ್ ಬಿಗಿನ್ ದೆನ್. ದಿಸ್ ಇಸ್ ಅ ನೀಟ್ ಡ್ರಾಪ್ ಆರ್ ನಾಟ್. ಫಸ್ಟ್ ಒನ್, ವೆನ್ ಶುಡ್ ಯು ಕನ್ಸಿಡರ್ ಅ ಡ್ರಾಪ್? ನೀವು ಯಾವಾಗ ಡ್ರಾಪ್ ತಗೋಬೇಕು ಅಂತ ಅನ್ಕೋಬಹುದು ಅಂತ ಹೇಳಿದ್ರೆ, ಸೊ ಕೆಲವು ಒಂದಿಷ್ಟು ಅಡ್ವಾಂಟೇಜಸ್ಗಳು ಕೂಡ ಇರಬೇಕಾಗತ್ತೆ ಅಲ್ವಾ. ಸೊ ನೋಡೋಣ. ಒಂದು, ಮೆಡಿಸಿನ್ ಈಸ್ ಯುವರ್ ಕ್ಲಿಯರ್ ಕರಿಯರ್ ಗೋಲ್. ನಿಮ್ಮ ಗೋಲ್ ಅಥವಾ ಡೆಸ್ಟಿನೇಷನ್ ಏನಾದರೂ ಕೂಡ ಮೆಡಿಸಿನ್ನೇ ಆಗಿದ್ರೆ, MBBS ಆಗಿದ್ರೆ, ಅವಾಗ ಮಾತ್ರ ನೀವು ಡ್ರಾಪ್ ತೆಗೆದುಕೊಳ್ಳಿ. ಬೇರೆ ಕೋರ್ಸಸ್ಗಳಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ತಗೊಳಕ್ಕೆ ಹೋಗ್ಬೇಡಿ, ಓಕೆನಾ. ಸೊ ಒಂದು. ಸೆಕೆಂಡ್ ಒನ್, ಯುವರ್ ನೀಟ್ ಸ್ಕೋರ್ ಈಸ್ ಕ್ಲೋಸ್ ಟು ದ ಎಕ್ಸ್ಪೆಕ್ಟೆಡ್ ಕಟ್ ಆಫ್. ವೆಯ್ಟ್ ಮಾಡಿ, ಓಕೆನಾ. ಸೊ ಇವಾಗ ಆಲ್ರೆಡಿ ಮಾರ್ಕ್ಸ್ ಗೊತ್ತಾಗಿರುತ್ತೆ, ನಿಮಗೆ ಸ್ಕೋರ್ ಗೊತ್ತಾಗಿರುತ್ತೆ. ಸೊ ರ್ಯಾಂಕಿಂಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ. ಎನಿಹೌ, ಸೊ ರ್ಯಾಂಕ್ ಬಂತಾದ ತಕ್ಷಣ, ಆಲ್ ಇಂಡಿಯಾ ರ್ಯಾಂಕಿಂಗ್ ಅಥವಾ ನೀವು ಸ್ಟೇಟ್ ರ್ಯಾಂಕಿಂಗ್ ಗೊತ್ತಾದ ತಕ್ಷಣ ಆ ಕಟ್ ಆಫ್ ರ್ಯಾಂಕ್ಗೆ ಹತ್ರ ಇದೆಯಾ ಅಂತ ನೋಡ್ಕೊಳ್ಳಿ. ಯಾಕೆಂದರೆ ಈ ವರ್ಷ ನೀವು ಎಷ್ಟು ಶ್ರಮ ಹಾಕಿದ್ದೀರಾ ಅಂತ ನಿಮಗೆ ಗೊತ್ತಿರುತ್ತೆ. ಇಷ್ಟೇ ಎಫರ್ಟನ್ನು ನೆಕ್ಸ್ಟ್ ಇಯರ್ ಹಾಕಿದ್ರೆ ನಾನು ಒಳ್ಳೆ ಸ್ಕೋರ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಮಾತ್ರ ನೀವು ಡ್ರಾಪ್ ತೊಗೋಬೇಕಾಗತ್ತೆ. ಒಂದು. ನೆಕ್ಸ್ಟು, ಯು ನೋ ಯುವರ್ ವೀಕ್ ಏರಿಯಾಸ್ ಆ್ಯಂಡ್ ಹ್ಯಾವ್ ಅ ಪ್ಲ್ಯಾನ್ ಟು ಇಂಪ್ರೂವ್. ಗೊತ್ತಾಗುತ್ತಲ್ವಾ? ಅಂದರೆ ಎಲ್ಲೆಲ್ಲಿ ವೀಕ್ ಏರಿಯಾಸ್ಗಳಿದೆ ಅಂತ ಐಡೆಂಟಿಫೈ ಮಾಡಿಕೊಂಡ್ರೆ, ಸೊ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನರ್ ಹಾಕೋಬೇಕಾಗತ್ತೆ. ಸೊ ಯು ಆರ್ ಮೆಂಟಲಿ ಪ್ರಿಪೇರ್ಡ್ ಫಾರ್ ಅನದರ್ ಇಯರ್ ಆಫ್ ಡಿಸಿಪ್ಲೈನ್ಡ್ ಸ್ಟಡಿ. ನೋಡಿ, ಇದಕ್ಕೆ ರೆಡಿ ಇರಬೇಕು, ಡಿಸಿಪ್ಲಿನ್ ಸ್ಟಡಿಗೋಸ್ಕರ ಅಂತ ಹೇಳಿದ್ರೆ ಮೆಂಟಲಿ ಪ್ರಿಪ್ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಐಸೋಲೇಟ್ ಆಗ್ತೀರಾ, ಯಾಕೆಂದರೆ ಯಾವ ಫಂಕ್ಷನ್ಸ್ಗಳಿಗೂ ಕೂಡ ನೀವು ಹೋಗೋ ಆಗಿಲ್ಲ ಅಲ್ವಾ. ಇದು ಎದುರಿಸ್ತಾ ಇಲ್ಲ, ರಿಯಾಲಿಟಿ ಹೇಳ್ತಾ ಇರೋದು. ಸೊ ದಟ್ ಮೀನ್ಸ್ ಅದೆಲ್ಲವೂ ಕೂಡ ನೀವು ರೆಡಿ ಇದ್ದರೆ, ಮೆಂಟಲಿ ಫೇಸ್ ಮಾಡೋ ಥರ ಇದ್ದರೆ ಮಾತ್ರ ನೀವು ಡ್ರಾಪ್ ತಗೋಬೇಕಾಗತ್ತೆ. ಸೊ ಯು ಹ್ಯಾವ್ ಫ್ಯಾಮಿಲಿ ಸಪೋರ್ಟ್ ಆ್ಯಂಡ್ ಆಕ್ಸೆಸ್ ಟು ಗುಡ್ ಗೈಡೆನ್ಸ್. ಇದೆಲ್ಲವೂ ಇದ್ದರೆ, ಗೈಡೆನ್ಸ್ ಇದ್ದರೆ, ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಮಾತ್ರ ನೀವು ಡ್ರಾಪನ್ನು ಒಂದು ಚಾನ್ಸ್ ಆಗಿ ತೊಗೋಬೋದು, ಒಂದು ವರ್ಷ ಡ್ರಾಪ್ ತೊಗೋಬೋದು. ಓಕೆ. ಇನ್ನೊಂದು, ವೆನ್ ಶುಡ್ ಯು ನಾಟ್ ಟೇಕ್ ಎ ಬ್ರೇಕ್? ಐ ಮೀನ್ ಡ್ರಾಪ್, ಆ್ಯಕ್ಚುಲಿ ಬ್ರೇಕ್ ಅಲ್ಲ. ಓಕೆ, ಯಾವಾಗ ನೀವು ಡ್ರಾಪ್ ತಗೋಬಾರ್ದು ಅಂತ ಹೇಳಿದ್ರೆ, ಒಂದು, ಯು ಆರ್ ಚೂಸಿಂಗ್ ಇಟ್ ಡ್ಯೂ ಟು ಪ್ರೆಷರ್ ಫ್ರಮ್ ಅದರ್ಸ್. ಬೇರೆಯವ್ರು ಹೇಳ್ತಾ ಇದ್ದಾರೆ, ಈಗ ನಿಮ್ಗೆ ಆ ಒಂದು ಎಬಿಲಿಟಿ ಇಲ್ಲ. ನಿಮಗೆ ಗೊತ್ತು, ಎಬಿಲಿಟಿ ಅಂತ ಹೇಳಿದ್ರೆ ಎರಡು ಥರ ಇರುತ್ತೆ. ಓಕೆ, ಸ್ಟಡಿ ಮಾಡೋದೇ ಬೇರೆ, ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಬೇರೆ ಥರ ಇರುತ್ತೆ, ಎಕ್ಸಿಕ್ಯೂಟ್ ಮಾಡೋದು ಬೇರೆ ಥರ ಇರುತ್ತೆ. ನೀವು ಎಷ್ಟೇ ಚೆನ್ನಾಗಿ ಓದಿದ್ರು ಕೆಲವು ಬಾರಿ ಆಬ್ಜೆಕ್ಟಿವ್ ಟೈಪ್ ಅಂತ ಬಂದಾಗ ವೀಕ್ ಆಗಿಬಿಡ್ತೀರಾ. ಓಕೆ, ಸೊ ಪ್ರೆಷರ್ ಇರುತ್ತೆ, ಫ್ಯಾಮಿಲಿ ಪ್ರೆಷರ್ ಇರ್ಬೋದು, ಫ್ರೆಂಡ್ಸ್ ಪ್ರೆಷರ್, ಪಿಯರ್ ಪ್ರೆಷರ್ ಇರುತ್ತೆ ಅಲ್ವಾ. ಸೊ ಆ ಥರ ಇದ್ದರೆ ತೊಗೊಳಕ್ಕೆ ಹೋಗ್ಬೇಡಿ, ಹಾಗಂತ ಅಪ್ಪ ಅಮ್ಮನಿಗೆ ವಿರೋಧ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟು, ಯು ಲ್ಯಾಕ್ ಮೋಟಿವೇಶನ್ ಆರ್ ಡಿಸಿಪ್ಲಿನ್. ಇದೆರಡೂ ಇಲ್ಲ ಅಂದರೆ ತುಂಬ ಕಷ್ಟ. ಮೋಟಿವೇಶನ್ ಇಲ್ಲ ಅಂದರೆ ಬಿಟ್ಟಾಕ್ಬಿಡ್ರಿ, ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿದ್ರೆ ತೊಗೊಳಕ್ಕೆ ಹೋಗಬೇಡಿ. ಡಿಸಿಪ್ಲಿನ್ ಒಂದೆರಡು ದಿನ ಅಲ್ಲ, ಅದು ಕಂಟಿನ್ಯೂಸ್ ಆಗಿ 1 ವರ್ಷ ಇರಬೇಕು. ಓಕೆ. ನೆಕ್ಸ್ಟು, ಯು ಹ್ಯಾವೆಂಟ್ ಅನಲೈಸ್ಡ್ ವೈ ಯುವರ್ ಸ್ಕೋರ್ ವಾಸ್ ಲೋ. ಈ ವರ್ಷ ಯಾಕೆ ಸ್ಕೋರ್ ಕಡಿಮೆ ಬಂತು ಅಂತ ಅನಲೈಸ್ ಮಾಡಿಲ್ಲ ಅಂದರೆ ಖಂಡಿತ ನೆಕ್ಸ್ಟ್ ಇಯರ್ದು ನೀವು ಡ್ರಾಪ್ ತೊಗೊಳಕ್ಕೆ ಹೋಗಬೇಡಿ. ಓಕೆ, ಅನಲೈಸ್ ಮಾಡಿ. ನೀವು ಅನಲೈಸ್ ಮಾಡಾದ್ಮೇಲೆ ಅದನ್ನು ಫೈನಲ್ ಆಗಿ ಯಾಕೆ ಸ್ಕೋರ್ ಕಡಿಮೆ ಬಂತು, ನಾನು ಅದನ್ನು ಓವರ್ಕಮ್ ಮಾಡ್ತೀನಿ ಅನ್ನೋ ಎಬಿಲಿಟಿ ಇದ್ದರೆ ಮಾತ್ರ ಯು ಕ್ಯಾನ್ ಟೇಕ್ ಎ ಡ್ರಾಪ್. ಸೊ ಯು ಆರ್ ಎಮೋಷ್ನಲಿ ಎಕ್ಸಾಸ್ಟೆಡ್ ಆರ್ ಎಕ್ಸ್ಪೀರಿಯನ್ಸಿಂಗ್ ಸಿವಿಯರ್ ಬರ್ನ್ಔಟ್. ಆ ಥರ ಇದ್ದರೆ ಕೊನೆ ಎಕ್ಸಾಮಲ್ಲಿ ದಿವಸಗಳಿರುತ್ತಲ್ಲ, ಆ ಟೈಮಲ್ಲಿ ನಿಮ್ಗೇನಾದರೂ ಬರ್ನ್ಔಟ್ ಆಗಿತ್ತು ಅಂತ ಅನಿಸಿದ್ರೆ, ಓಕೆ, ಆ ಥರ ಇದ್ದರೆ ತೊಗೊಳಕ್ಕೆ ಹೋಗಬೇಡಿ. ಯಾಕೆಂದರೆ ತುಂಬಾ ಪ್ರೆಷರ್ ಇದ್ದರೆ ಮತ್ತೆ ನಿಮಗೆ ಅದೇ ಕಂಡೀಷನ್ ನೆಕ್ಸ್ಟ್ ಇಯರ್ಗೂ ಕೂಡ ಅಪಿಯರ್ ಆಗುತ್ತೆ, ನೆಕ್ಸ್ಟ್ ಇಯರ್ಲೂ ಕೂಡ ಅದೇ ಥರ ಪ್ರಾಸೆಸ್ ಕಂಟಿನ್ಯೂ ಆಗುತ್ತೆ. ಯು ಆರ್ ಅನ್ವಿಲ್ಲಿಂಗ್ ಟು ಚೇಂಜ್ ಯುವರ್ ಸ್ಟಡಿ ಸ್ಟ್ರಾಟಜಿ. ಇಲ್ಲ ಸರ್, ನಾನು ಈಗ ಓದ್ತಾ ಇರೋದೆ ಕರೆಕ್ಟ್ ಆಗಿದೆ, ಹೀಗೆ ಓದ್ತೀನಿ ಅಂತ ಕೆಲವ್ರು ಮಾತ್ರ, 10 ಔಟ್ ಆಫ್ 100 ಮಾತ್ರ ಆ ಥರ ಅವರು ಪಾಸ್ ಆಗ್ತಾರೆ. ನೀವೇನೂ ಚೇಂಜ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ, ಆದರೂ ಒಳ್ಳೆ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಆಗಲ್ಲ. ಯು ಹ್ಯಾವ್ ಟು ಚೇಂಜ್ ಯುವರ್ ಸ್ಟ್ರಾಟಜಿ. ಸೊ ಈ ಥರ ಇದ್ದರೆ ನೀವು ಖಂಡಿತ ಏನು ನೀಟನ್ನು ಡ್ರಾಪ್ ತೊಗೊಳಕ್ಕೆ ಹೋಗಬೇಡಿ. ಓಕೆ. ನೆಕ್ಸ್ಟ್ ನೋಡೋದಾದರೆ ಯಾವ್ಯಾವುದು ಅಡ್ವಾಂಟೇಜ್ ಮತ್ತು ಚಾಲೆಂಜಸ್ಗಳು ನೋಡಿ ಇಲ್ಲಿ. ಮೋರ್ ಟೈಮ್ ಫಾರ್ ಕಾನ್ಸೆಪ್ಟ್ ಕ್ಲಾರಿಟಿ. ಅಡ್ವಾಂಟೇಜಸ್, ನಿಮ್ಗೆ ಟೈಮ್ ಸಿಗುತ್ತೆ,
ತುಂಬಾ ಟೈಮ್ ಸಿಗುತ್ತೆ, ಚೆನ್ನಾಗಿ ಓದ್ಬೋದು, ಪದೇ ಪದೇ ಓದ್ಬೋದು. ಸೊ ಬೆಟರ್ ರಿವಿಷನ್ ಆ್ಯಂಡ್ ಮಾಕ್ ಟೆಸ್ಟ್ ಪ್ರಾಕ್ಟೀಸ್. ಡ್ರಾಪ್ ತೆಗೆದುಕೊಂಡ್ರೆ ಟೈಮ್ ಇರುತ್ತೆ ರಿವಿಷನ್ಗೋಸ್ಕರ ಮತ್ತು ಮಾಕ್ ಟೆಸ್ಟ್ಗೋಸ್ಕರ. ಹೈಯರ್ ಚಾನ್ಸ್ ಆಫ್ ಇಂಪ್ರೂವಿಂಗ್ ರ್ಯಾಂಕ್ ಇರುತ್ತೆ, ಗ್ರೇಟರ್ ಕಾನ್ಫಿಡೆನ್ಸ್ ಥ್ರೂ ಫೋಕಸ್ಡ್ ಪ್ರಿಪ್ರೇಷನ್ ಇರುತ್ತೆ, ಎಲ್ಲ ಇರುತ್ತೆ. ಚಾಲೆಂಜಸ್ಗಳೇನೋ ಆಗಿದ್ರೆ ಅಕಾಡೆಮಿಕ್ ಆ್ಯಂಡ್ ಎಮೋಷನಲ್ ಪ್ರೆಷರ್ ಇರುತ್ತೆ. ಎಮೋಷನಲ್ ಪ್ರೆಷರ್ ಜಾಸ್ತಿ ಅಕಾಡೆಮಿಕ್ಗಿಂತ. ಸೊ ಫಿಯರ್ ಆಫ್ ಅನ್ಸರ್ಟೈನಿಟಿ ಇರುತ್ತೆ, ಸ್ವಲ್ಪ ಇರುತ್ತೆ ಅಲ್ವಾ. ಯಾಕೆಂತ ಹೇಳಿದ್ರೆ ನಾನು ಯಾವ ಥರ ಈ ಸಲ ಪರ್ಫಾರ್ಮ್ ಮಾಡ್ತೀನಿ ಅನ್ನೋದೊಂದು ಡೌಟ್ ಇರುತ್ತೆ. ಸೊ ಮೇಂಟೈನಿಂಗ್ ಕನ್ಸಿಸ್ಟೆನ್ಸಿ ಫಾರ್ ಅ ಫುಲ್ ಇಯರ್ ಕಂಪ್ಲೀಟ್ ಇಯರ್ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಇದು ಚಾಲೆಂಜು. ನೆಕ್ಸ್ಟು ಕಂಪ್ಯಾರಿಸನ್ಸ್ ವಿತ್ ಪಿಯರ್ಸ್ ಜಾಯ್ನಿಂಗ್ ಕಾಲೇಜ್, ಇದು ಕೂಡ ಹೋಗುತ್ತೆ. ಓಕೆ, ಅವರು ಡ್ರಾಪ್ ತೆಗೆದುಕೊಳ್ಳಿಲ್ಲ, ಬೇರೆ ಕಾಲೇಜ್ಗೆ ಅಥವಾ ಬೇರೆ ಕೋರ್ಸಿಗೆ ಜಾಯ್ನ್ ಆದರೂ ಚೆನ್ನಾಗೇ ಓದ್ತಾ ಇದ್ದಾರೆ, ನೀನು ಆ ಥರ ಮಾಡ್ಬೋದಿತ್ತು, ಈ ಥರ ಕಂಪ್ಯಾರಿಸನ್ ಸ್ಟಾರ್ಟ್ ಆಗಿಬಿಡುತ್ತೆ. ಇದನ್ನೆಲ್ಲ ಚಾಲೆಂಜಸ್ಸನ್ನು ನೀವು ಫೇಸ್ ಮಾಡ್ತೀನಿ ಅನ್ನೋದಾದರೆ ನೀವು ಡ್ರಾಪನ್ನು ತೊಗೋಬೋದು. ಓಕೆ, ಸೊ ಫೈನಲ್ ಆಗಿ ಮಕ್ಕಳೇ, ಅಕಸ್ಮಾತ್ ನೀವು ಡ್ರಾಪ್ ತಗೊಳ್ಳೇಬೇಕು ಅಥವಾ ತಗೊಳ್ತಾ ಇದ್ದರೆ ವಿ ಹ್ಯಾವ್ ಅ ಸೊಲ್ಯೂಷನ್. ದಟ್ ಮೀನ್ಸ್ ಎಕೈನ್ ನೀಟ್ ಕನ್ನಡ 2027 ಬ್ಯಾಚ್. ಸೊ ಈಗ ತಾನೇ ಲಾಂಚ್ ಆಗಿದೆ. ಸೊ ನೆಕ್ಸ್ಟು ಕೂಡ ನಿಮಗೆ ಓರಿಯೆಂಟೇಷನ್ ಸೆಷನ್ ಬರುತ್ತೆ. ಎಕೈನ್ ನೀಟ್ ಕನ್ನಡ 2027 ಬ್ಯಾಚ್ ಆಲ್ಮೋಸ್ಟ್ ಜೂನ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ ಮಕ್ಕಳೇ. ರೆಗ್ಯುಲರ್ ಬ್ಯಾಚ್ ಪ್ರೈಸ್ ಬಂದು 4,999 ರೂಪೀಸ್. ಆಫರ್ ಮತ್ತು ಕೂಪನ್ ಕೋಡ್ ಕೂಡ ಅಪ್ಲೈ ಆಗೋದಾದರೆ ಯೂಸ್ ಮಾಡಿ, ಏಮ್ಸ್ 500. ಅಕಸ್ಮಾತ್ ಏನಾದರೂ ಅದು ಅಪ್ಲೈ ಆದರೆ ಯೂಸ್ ಮಾಡ್ಕೊಳ್ಳಿ. ಓಕೆ, ಏಮ್ಸ್ 500 ಅಂತ 500 ನಿಮ್ಗೆ ಆಫ್ ಆಗುತ್ತೆ. ಸೊ ಲೈವ್ ಲೆಕ್ಚರ್ ಬೈ ಟಾಪ್ ಫ್ಯಾಕಲ್ಟೀಸ್, DPPs ವಿತ್ ವಿಡಿಯೋ ಸೊಲ್ಯೂಷನ್ಸ್, ಮೈಂಡ್ ಮ್ಯಾಪ್, ಶಾರ್ಟ್ ನೋಟ್ಸ್ ಮತ್ತು PYQ ವಿತ್ ಸೊಲ್ಯೂಷನ್ ಇರುತ್ತೆ. ಮತ್ತೆ ನೀವೇನಾದರೂ ಕೂಡ ಅದನ್ನು ಅಪ್ಗ್ರೇಡ್ ಮಾಡ್ಕೋಬೇಕು ಸರ್ ನಾನು ಇನ್ಫಿನಿಟಿ ಬ್ಯಾಚ್ಗೆ ಅಂತ ಹೇಳಿದ್ರೆ ಅಗೇನ್ 500 ಆಫ್ ಆಗುತ್ತೆ ಇಫ್ ಯು ಆರ್ ಯೂಸಿಂಗ್ ದಿಸ್ ಒನ್ ವ್ಯಾಲಿಡ್ ಇದ್ದರೆ. ಓಕೆ, ಸೊ ಇನ್ಫೈನೈಟ್ ಪ್ರಾಕ್ಟೀಸ್ ಇರುತ್ತೆ, ಪ್ರಿಪ್ರೇಷನ್ ಮೀಟರ್ ಇರುತ್ತೆ, ಪ್ರೋಗ್ರೆಸ್ ಟ್ರ್ಯಾಕಿಂಗ್ ಮಾಡೋದಕ್ಕೆ, ಸ್ಪೆಷಲ್ ಮೆಂಟರ್ಶಿಪ್ ಸೆಷನ್ ಇರುತ್ತೆ, ಫ್ರೀ ಆಕ್ಸೆಸ್ ಟು ಎಕೈನ್ ನೀಟ್ 2.0. ಇದು ಗ್ರೇಟೆಸ್ಟ್ ಅಡ್ವಾಂಟೇಜ್. ಅಂದರೆ ನಿಮಗೆ ಆಲ್ಮೋಸ್ಟ್ 6,499 ರೂಪೀಸ್ಗೆ 2 ಬ್ಯಾಚ್ ಸಿಕ್ತಂಗೆ ಆಗುತ್ತೆ. ಕನ್ನಡ ಬ್ಯಾಚ್ ಮತ್ತು ಇನ್ನೊಂದು ಎಕೈನ್ ನೀಟ್ 2.0 ಸಿಗುತ್ತೆ. ಓಕೆ, ಸೊ ಡ್ರಾಪ್ ತೆಗೆದುಕೊಂಡ್ರೆ ಇದನ್ನು ಕನ್ಸಿಡರ್ ಮಾಡಿ, ಮತ್ತು ಕನ್ಸಿಸ್ಟೆನ್ಸಿಯನ್ನು ಥ್ರೂ ಔಟ್ ದ ಇಯರ್ ಮೇಂಟೈನ್ ಮಾಡಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ನೀಟ್ ಡ್ರಾಪ್ ಆರ್ ನಾಟ್ ಮಕ್ಕಳೇ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಸ್ಟ್ರಾಟಜಿಕಲ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ ಎವ್ರಿ ಒನ್.